ಮೊದಲಿಗೆ ನೋಡಿ, ನಿನ್ನೆ ಒಂದು ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಆ ವಿಡಿಯೋದಲ್ಲಿ ಫೋನ್ನಲ್ಲಿ ಶಾಸಕನ ಪುತ್ರನೊಬ್ಬ ಮಹಿಳಾ ಅಧಿಕಾರಿಗೆ ಮನ ಬಂದಂತೆ ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಾನೆ. ಮಹಿಳಾ ಅಧಿಕಾರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಶಾಸಕ ಸಂಗಮೇಶ್ ಪುತ್ರ ಬಸವೇಶ್ ಈತನ ವಿರುದ್ಧ ದೂರು ಸಲ್ಲಿಕೆಯಾಗಿದೆ. ಎಸ್ಪಿ ಕಚೇರಿಯಲ್ಲಿ ಡಿವೈಎಸ್ಪಿಗೆ ದೂರು ಸಲ್ಲಿಸಿರುವುದು ಮಹಿಳಾ ಅಧಿಕಾರಿ. ಬಸವೇಶ್ ವಿರುದ್ಧ ಮಹಿಳಾ ಅಧಿಕಾರಿ ಜ್ಯೋತಿ ಅನ್ನೋರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಈಗ ಕಂಪ್ಲೇಂಟ್ ಕೊಟ್ಟಿದ್ದಲ್ಲಿ ಶಿವಮೊಗ್ಗದ ಎಸ್ಪಿ ಕಚೇರಿಯಲ್ಲಿ. ಜ್ಯೋತಿ ಅನ್ನೋರು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಅಧಿಕಾರಿಯಾಗಿದ್ದಾರೆ. ಸೊ ಇವರು ಭದ್ರಾವತಿ ಡಿವೈಎಸ್ಪಿ ಕೆಆರ್ ನಾಗರಾಜ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಗಣಿ ಇಲಾಖೆ ಹಿರಿಯ ಅಧಿಕಾರಿ ನಾಯಕ ಸೇರಿದಂತೆ ಹಲವರು ಉಪಸ್ಥಿತರಿದ್ದಾರೆ. ಇವತ್ತು ಬೆಳಗ್ಗೆಯಿಂದ ಅದೇ ಸುದ್ದಿ. ಶಾಸಕ ಸಂಗಮೇಶ್ ಪುತ್ರ ಬಸವೇಶ್ ಬಾಯಿಗೆ ಬಂದಂಗೆ ಏನೇನು ಪದಗಳೆಲ್ಲ ಸಿಗುತ್ತೋ ಅದೆಲ್ಲ ಪದಗಳನ್ನ ಉಪಯೋಗಿಸ್ಬಿಟ್ಟಿದ್ದಾನೆ. ಗಮನಿಸ್ತಿದ್ದೀರಲ್ಲ, ಪ್ರಮುಖವಾಗಿ ಭದ್ರಾ ನದಿ ತಟದಲ್ಲಿ ಅಕ್ರಮ ಮರಳು ಗಣಿಗಾರಿಕೆ ಮೇಲೆ ಗಣಿ ಇಲಾಖೆಯ ವಿಜ್ಞಾನಿ ಜ್ಯೋತಿ ಅವರು ಲಾಸ್ಟ್ ನೈಟು ದಾಳಿ ಮಾಡಿದ್ರು. ಈ ಟೈಮ್ನಲ್ಲಾದಂತಹ ಘಟನೆ, ಆ ವಿಡಿಯೋ. ಹಿಂಗೆಂದ ಬೈದ್ರಲ್ಲ ಈಗ. ಸೊ ಈಗ ಕಂಪ್ಲೇಂಟ್ ದಾಖಲಾಗಿದೆ. ಎಸ್ಪಿ ಡಿವೈಎಸ್ಪಿಗೆ ದೂರು ಕೊಟ್ಟಿರೋದು, ಪೊಲೀಸ್ ಠಾಣೆಗೂ ಕೂಡ ದೂರು ಕೊಟ್ಟಿದ್ದಾರೆ. ಅದಾದ್ಮೇಲೆ ಶಾಸಕ ಸಂಗಮೇಶ್ ಪುತ್ರ ಬಸವೇಶ್ ವಿರುದ್ಧ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಾಯ್ತು. ಈಗ ಕ್ರಮ ಏನ್ ತಗೋತಾರೆ? ಭದ್ರಾವತಿ ಠಾಣೆಗೂ ಕೂಡ ದೂರು ಕೊಟ್ಟಿದ್ದಾರೆ ಮಹಿಳಾ ಅಧಿಕಾರಿ ಜ್ಯೋತಿ. ಅಕ್ರಮ ಮರಳು ಗಣಿಗಾರಿಕೆ ವಿರುದ್ಧವೂ ಕೂಡ ದೂರು ಸಲ್ಲಿಕೆ ಮಾಡಿದ್ದಾರೆ. ಅಕ್ರಮ ಮರಳು ಗಣಿಗಾರಿಕೆ ನಡೀತಾ ಇದೆ ಅಂತೇಳಿ ಸ್ಪಾಟ್ ಇನ್ವೆಸ್ಟಿಗೇಷನ್ಗೆ ಹೋಗಿರ್ತಾರೆ ಮಹಿಳಾ ಅಧಿಕಾರಿ. ಈ ಟೈಮ್ನಲ್ಲಿ ಅಲ್ಲಿದ್ದವನು ಯಾವನೋ ಒಬ್ಬ ಬಸವೇಶ್ ಬೆಂಬಲಿಗ ಫೋನ್ ಮಾಡ್ತಾರೆ ಬಸವೇಶ್ಗೆ. ಅಡ ಹಿಂಗೆ ಇವ್ರು ಬಂದಿದ್ದಾರೆ, ಯಾರೋ ನೋಡೋಣ ಮಾತಾಡೋಣ ಅಂತ ಕೊಡ್ತಾನೆ. ಆ ಸಂಗಮೇಶು ಫೋನ್ ಈಸ್ಕೊತಾ ಇದ್ದೆ ತಡ ಮಹಿಳಾಧಿಕಾರಿ ಬಾಯಿಗೆ ಬಂದಂಗೆ ಬೀಪ್ ಸೌಂಡ್ ಹಾಕಬೇಕು. ಎಲ್ಲೂ ಕೂಡ ಅವ್ರು ಮಾತಾಡಿದ್ದು ಏನು ಅಂತ ಕ್ಲಿಯರ್ ಕಟ್ಟಾಗಿ ಗೊತ್ತೇ ಆಗಲ್ಲ. ಬಾಯಿ ಬಿಟ್ಟರೆ ಹೊಲಸು ಪದಗಳು. ಇದನ್ನ ಸಂಸ್ಕೃತಿ ಇವ್ರದ್ದು. ಶಾಸಕ ಪುತ್ರನ ವಿರುದ್ಧವೇ ದೂರು ಸಲ್ಲಿಸಿದ್ದಾರೆ ಮಹಿಳಾಧಿಕಾರಿ ಬಸವೇಶ್ BS. ಈತನನ್ನ ಅರೆಸ್ಟ್ ಮಾಡೋ ಕೆಲಸ ಮಾಡ್ತಾರ ಪೊಲೀಸರು. ದರ್ಪ ತೋರಿ ಸೊಂಟದ ಕೆಳಗಡೆನೆ ಭಾಷೆ ಉಪಯೋಗಿಸೋದು ಆತ ಬಸವೇಶ BS. ಕೀಳುಮಟ್ಟದ ಪದವನ್ನ ಬಳಕೆ ಮಾಡಿರೋದು. ಈ ಕೀಳುಮಟ್ಟದ ಪದ ಬಳಸಿದ ಬಸವೇಶ್ಗೆ ತಕ್ಕ ಶಾಸ್ತಿ ಆಗುತ್ತಾ? ಹಾಗಾದ್ರೆ FIR ದಾಖಲಿಸಿ ಅರೆಸ್ಟ್ ಮಾಡ್ತಾರ ಭದ್ರಾವತಿ ಪೊಲೀಸರು. ಆಡಿಯೋ ಸಾಕ್ಷಿ ಇದೆ, ವಿಡಿಯೋ ಸಾಕ್ಷಿ ಇದೆ, ಪರಿಗಣಿಸಬೇಕಾಗತ್ತೆ. ಈಗ BNS ಅಡಿಯಲ್ಲಿ ನಿಮ್ಗೆ ಟೆಕ್ನಿಕಲ್ ಎವಿಡೆನ್ಸ್ ಸಾಕು ಅರೆಸ್ಟ್ ಮಾಡಕ್ಕೆ. ಕಠಿಣ ಕ್ರಮ ತಗೋತಾರ? ಮೇಡಮ್ ನೀವು ವಿಡಿಯೋ ಎಲ್ಲ ಮಾಡ್ಕೊಂಡ್ಬಿಡ್ರಿ. ನೆಟ್ಟಿಗೆ ಮಾತಾಡಿ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಶಿವಮೊಗ್ಗ ಪ್ರತಿನಿಧಿ ಮೋಹನ್ ಕೃಷ್ಣ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೋಹನ್, ಈಗ ಆಡಿಯೋ ಸಾಕ್ಷಿ ಇದೆ, ವಿಡಿಯೋ ಸಾಕ್ಷಿನೂ ಇದೆ. BNS ಅಡಿಯಲ್ಲಿ ಟೆಕ್ನಿಕಲ್ ಎವಿಡೆನ್ಸ್ ಇದ್ರೆ ಸಾಕು ಅವರನ್ನು ಅರೆಸ್ಟ್ ಮಾಡಬಹುದು ಅನ್ನೋದು. ಹಾಗಾದ್ರೆ ಆ ಧೈರ್ಯ ಮಾಡ್ತಾರಾ? ಅರೆಸ್ಟ್ ಮಾಡ್ತಾರಾ? FIR ದಾಖಲು ಮಾಡ್ತಾರಾ? ಎಸ್, ಏನು ನಿನ್ನೆ ಫೆಬ್ರವರಿ 9ನೇ ತಾರೀಕು ನಡೆದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಮಹಿಳಾ ಅಧಿಕಾರಿ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಯಾಗಿರುವಂತಹ ಜ್ಯೋತಿ ಅವರು ಭದ್ರಾವತಿಯ DYSP ಕಚೇರಿಯಲ್ಲಿ ದೂರನ್ನ ದಾಖಲಿಸಿರುವಂತದ್ದು. ನನಗೆ ಬಹಳ ತೊಂದರೆ ಆಗಿದೆ, ಅವತ್ತು ನನ್ನ ಮೇಲೆ ಲಾರಿ ಹತ್ತಿಸುವಂತಹ ಪ್ರಯತ್ನ ಕೂಡ ನಡೆಸಲಾಯಿತು, ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಬೆದರಿಕೆ ಕೂಡ ಒಡ್ಡಲಾಗಿದೆ. ಈ ಒಂದು ಹಿನ್ನೆಲೆಯಲ್ಲಿ ನಾನು ಇವತ್ತು ದೂರನ್ನ ಕೊಟ್ಟಿದ್ದೇನೆ ಎಂಬಂತಹ ದೂರನ್ನ ಇದೀಗ ಮಾಧ್ಯಮದ ಬಳಿ ಹೇಳಿರುವಂತದ್ದು. ಜೊತೆಗೆ DYSP ಕಚೇರಿ ನಾಗರಾಜ್ ಅವರಿಗೆ ಸಲ್ಲಿಸಿರುವಂತದ್ದು, ಭದ್ರಾವತಿ DYSP ನಾಗರಾಜ್ ಅವರಿಗೆ ಸಲ್ಲಿಸಿರುವಂತದ್ದು. ಈಗ ಭದ್ರಾವತಿಯ ಹಳೆ ನಗರ ಪೊಲೀಸ್ ಠಾಣೆಗೆ ಬಂದು ಈ ದೂರನ್ನ ದಾಖಲಿಸುವಂತಹ ಪ್ರಕ್ರಿಯೆಯನ್ನ ನಡೆಸ್ತಾ ಇದ್ದಾರೆ. FIR ಆಗುವುದೊಂದೇ ಬಾಕಿ ಇದೆ ಅಂತ ಹೇಳಲಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಈಗ ಪೊಲೀಸ್ ಠಾಣೆಯಲ್ಲಿ ಒಳಗೆ ಹೋಗಿರುವಂತಹ ಅಧಿಕಾರಿ ಜ್ಯೋತಿ ಅವರು ಎಲ್ಲ ರೀತಿಯಿಂದಲೂ ನಿನ್ನೆ ಮೊನ್ನೆ ಫೆಬ್ರವರಿ 9ರಂದು ನಡೆದ ಘಟನೆ ಸಂಬಂಧ ಪ್ರತಿಯೊಂದು ಕೂಡ ಎಲ್ಲಾ ರೀತಿಯಿಂದಲೂ ಸಂಕ್ಷಿಪ್ತವಾಗಿ ವಿವರವಾಗಿ ಒಂದು ದೂರನ್ನ ದಾಖಲಿಸುವಂತಹ ಪ್ರಕ್ರಿಯೆಯನ್ನ ನಡೆಸಲಾಗ್ತಾ ಇದೆ. ಹಳೆ ನಗರ ಪೊಲೀಸ್ ಠಾಣೆಯಲ್ಲಿ ಈ ಒಂದು ದೂರನ್ನು ದಾಖಲಿಸಿದ ಬಳಿಕ ಪೊಲೀಸರು ಯಾವ ರೀತಿ ಕ್ರಮ ತೆಗೆದುಕೊಳ್ತಾರೆ, ಬಸವೇಶ್ ಅವರು ಪೊಲೀಸರಿಗೆ ಹಾಜರಾಗ್ತಾರಾ,
ಹಾಜರಾಗಿ ಅವರು ವಿವರ ನೀಡ್ತಾರ ಇದ್ರ ಬಗ್ಗೆ, ಅಥವಾ ಏನು ಬಂಧನ ಆಗುತ್ತಾ ಎಂಬುದು ಕಾದು ನೋಡ್ಬೇಕಾಗಿದೆ. ಈ ಒಂದು ಹಿನ್ನೆಲೆಯಲ್ಲಿ ಇವತ್ತು ಬೆಳಗ್ಗೆ ಏನು ಬಿಜೆಪಿ ಮುಖಂಡರು ಪ್ರತಿಭಟನೆಯನ್ನ ಕೂಡ ಹಮ್ಮಿಕೊಂಡಿದ್ರು. ಬಸವೇಶ್ ಅವರನ್ನ ಕೈಗೆ ಕೋಟ್ ಹಾಕಿ ಮೆರವಣಿಗೆ ಮಾಡಬೇಕು ಅನ್ನುವಂತಹ ಮಾತನ್ನ ಕೂಡ ಅವರು ಆಡಿದ್ರು. ಈ ಒಂದು ಮಹಿಳಾ ಅಧಿಕಾರಿಯನ್ನ ನಿಂದಿಸಿರುವ ಕ್ರಮ ಸರಿಯಲ್ಲ. ಏನೇ ಆಗಿರ್ಲಿ, ಮಹಿಳೆಯರಿಗೆ ನಾವು ಪೂಜ್ಯ ಸ್ಥಾನದಲ್ಲಿ ನೋಡ್ತೀವಿ. ಆದ್ರೆ ಮಹಿಳಾ ಅಧಿಕಾರಿ ಒಬ್ಬರನ್ನ ಈ ರೀತಿನಲ್ಲಿ ದುರ್ವರ್ತನೆ ತೋರಿದಂತಹ ಏನು ಬಸವೇಶ್ಗೆ ತಕ್ಕ ಶಾಸ್ತಿ ಆಗಬೇಕು, ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳಿ ಒಂದು ಆಗ್ರಹಿಸಿರುವಂತದ್ದು. ಓಕೆ, ಥ್ಯಾಂಕ್ ಯು ಮೋಹನ್ ಕೃಷ್ಣ ಡೀಟೇಲ್ಸ್ಗಾಗಿ. ಬಟ್ ನೋಡಿ, ಓವರ್ ಆಲ್ ಆಗಿ ಈ ಪ್ರಕರಣವನ್ನ ಖಂಡನೆ ವ್ಯಕ್ತಪಡಿಸಲಾಗ್ತಾ ಇದೆ. ಬಿಜೆಪಿ ಮತ್ತು ಜೆಡಿಎಸ್ ಕಡೆಯಿಂದಲೂ ಕೂಡ ಖಂಡನೆ ವ್ಯಕ್ತವಾಗ್ತಾ ಇದೆ. ಈಗ ಪೊಲೀಸರು ಕ್ರಮ ಏನ್ ತಗೋತಾರೆ ಅನ್ನೋದನ್ನ ಕಾದು ನೋಡ್ಬೇಕಷ್ಟೇ. ಹೇಳದ್ನಲ್ಲ, ಪ್ರಮುಖವಾಗಿ ಈ ಸ್ಥಾನದಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರೆ ಏನಾಗ್ತಾ ಇತ್ತು? ಫಾರ್ ಎಕ್ಸಾಂಪಲ್, ಈ ಹಿಂದೆ ಒಬ್ರು ಮಿನಿಸ್ಟರ್ ಒಬ್ರು ಮಾತಾಡಿರ್ತಾರೆ ಒಬ್ರು ಮಹಿಳೆಯ ವಿರುದ್ಧ, ಅವಾಗ ಕ್ರಮ ತಗೊಂಡ್ರೆ ಈಗೇನು? ಈಗ ಜ್ಯೋತಿ ಅವರು ಮಾತಾಡಿದ್ದಾರೆ, ಏನೇನು ಮಾತಾಡಿದ್ದಾರೆ ಬನ್ನಿ ನೋಡ್ಕೊಬರೋಣ. ಅಲ್ಲ, ಅಲ್ಲಿ ಏನು ನಮಗೆ ಇನ್ಸಿಡೆಂಟ್ಸ್ ಆಗಿತ್ತು ಅದ್ರ ಬಗ್ಗೆ ನಾವೀಗ ಆಲ್ರೆಡಿ ನಾವು ಸಂಬಂಧಪಟ್ಟ ಠಾಣೆಯಲ್ಲಿ ಪ್ರಕರಣ ದಾಖಲೆ ಮಾಡಿದ್ದೀವಿ ಅಷ್ಟೇ. ಏನು ದೂರು ಕೊಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ನಿಮಗೆ FIR ಕಾಪಿ ಬಂದಾಗ ಸಿಗುತ್ತೆ. ನಮಗೆ ಅಲ್ಲಿ ನಮ್ಗೆ ಏನೇನು ಪ್ರಾಬ್ಲಮ್ ಆಯಿತು ಏನು ಅನ್ನೋದ್ರ ಬಗ್ಗೆನೇ ದೂರು ಕೊಟ್ಟಿದ್ದೀವಿ ಅಷ್ಟೇ. ಅಲ್ಲಿ ಅವತ್ತು ಏನಾಯಿತು ನಮಗೆ ಅದ್ರ ಬಗ್ಗೆನೇ ನಾವು ಡಿಟೇಲ್ ಆಗಿ ದೂರು ಕೊಟ್ಟು, ಏನಿಲ್ಲ ನಾವು ದಾಳಿ ಮಾಡಿದಂಥ ಸಮಯದಲ್ಲಿ ನಮಗೆ ವೆಹಿಕಲ್ಲು ಎಲ್ಲ ನಮ್ಮ ಮೇಲೆ ವೆಹಿಕಲ್ ತೊಗೊಂಡು ನಮ್ಮ ಮೇಲೆ ವೆಹಿಕಲ್ ಇವ್ರ ಮೇಲೆ ವೆಹಿಕಲ್ ಹೊಡೀರೋ ಅಂತೇಳ್ಬಿಟ್ಟು ಎಲ್ಲ ಜೋರಾಗಿ ಕೂಗಾಡಿದ್ರು ಅಷ್ಟೇ. ನಮಗೆ ಒಂದು ಸ್ವಲ್ಪ ಭಯ ಆಯಿತು ನಮಗೆ. ಮತ್ತು ನಮಗೆ ಬೇರೆ ಫೋನ್ ಕಾಲ್ಸು ಬಂತು, ಅದು ಕೂಡ ನಮಗೆ ಭಾಳ ಪ್ರಾಬ್ಲಮ್ ಆಯಿತು. ಏನೋ ಈ ಥರ ಎಲ್ಲ ಅಂತೇಳ್ಬಿಟ್ಟು ಅಲ್ಲಿಂದ ನಾವು ಇದು ಯಾಕೋ ಸರಿ ಕಾಣಲ್ಲ ಅಂತೇಳ್ಬಿಟ್ಟು ಅಲ್ಲಿಂದ ನಾವು ರಿಟರ್ನ್ ಹೊರಟಿವಿ ಅಷ್ಟೇ. ನಿಮಗೆ ಬೆದರಿಕೆ ಹಾಕುವಂಥ ಪ್ರಯತ್ನ? ಹೌದು, ನಮಗೆ ಅಲ್ಲಿ ಅದೇ ನಮ್ಮ ಮೇಲೆ ವೆಹಿಕಲ್ ಹರಿಸಿರೋ ಇವ್ರ ಮೇಲೆ ಅಂತೇಳ್ಬಿಟ್ಟು ಜೋರಾಗಿ ಕೂಗಾಟ ಮಾಡೋದು ಅದೆಲ್ಲ ಶುರುವಾಯಿತು. ಹಂಗಾಗಿ ನಾವು ಇದು ಯಾಕೋ ನಮಗೆ ಸೇಫ್ ಕಾಣಲ್ಲ ಇಲ್ಲಿ ಅಂತೇಳ್ಬಿಟ್ಟು ನಾವು ರಿಟರ್ನು ನಮ್ಮ ಸಿಬ್ಬಂದಿ ಕರ್ಕೊಂಡು ನಾನು ರಿಟರ್ನ್ ಇಲ್ಲ ನಮ್ಗೇನು ಅಲ್ಲ. ಅಲ್ಲಿ ಏನು ನಮಗೆ ಇನ್ಸಿಡೆಂಟ್ಸ್ ಆಗಿತ್ತು ಅದ್ರ ಬಗ್ಗೆ ನಾವೀಗ ಆಲ್ರೆಡಿ ನಾವು ಸಂಬಂಧಪಟ್ಟ ಠಾಣೆಯಲ್ಲಿ ಪ್ರಕರಣ ದಾಖಲೆ ಮಾಡಿದ್ದೀವಿ ಅಷ್ಟೇ. ಏನು ದೂರು ಕೊಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ನಿಮಗೆ FIR ಕಾಪಿ ಬಂದಾಗ ಸಿಗುತ್ತೆ. ನಮಗೆ ಅಲ್ಲಿ ನಮ್ಗೆ ಏನೇನು ಪ್ರಾಬ್ಲಮ್ ಆಯಿತು ಏನು ಅನ್ನೋದ್ರ ಬಗ್ಗೆನೇ ದೂರು ಕೊಟ್ಟಿದ್ದೀವಿ ಅಷ್ಟೇ. ಅಲ್ಲಿ ಅವತ್ತು ಏನಾಯಿತು ನಮಗೆ ಅದ್ರ ಬಗ್ಗೆನೇ ನಾವು ಡಿಟೇಲ್ ಆಗಿ ದೂರು ಕೊಟ್ಟು, ಏನಿಲ್ಲ ನಾವು ದಾಳಿ ಮಾಡಿದಂಥ ಸಮಯದಲ್ಲಿ ನಮಗೆ ವೆಹಿಕಲ್ಲು ಎಲ್ಲ ನಮ್ಮ ಮೇಲೆ ವೆಹಿಕಲ್ ತೊಗೊಂಡು ನಮ್ಮ ಮೇಲೆ ವೆಹಿಕಲ್ ಇವ್ರ ಮೇಲೆ ವೆಹಿಕಲ್ ಹೊಡೀರೋ ಅಂತೇಳ್ಬಿಟ್ಟು ಎಲ್ಲ ಜೋರಾಗಿ ಕೂಗಾಡಿದ್ರು ಅಷ್ಟೇ. ನಮಗೆ ಒಂದು ಸ್ವಲ್ಪ ಭಯ ಆಯಿತು ನಮಗೆ. ಮತ್ತು ನಮಗೆ ಬೇರೆ ಫೋನ್ ಕಾಲ್ಸು ಬಂತು, ಅದು ಕೂಡ ನಮಗೆ ಭಾಳ ಪ್ರಾಬ್ಲಮ್ ಆಯಿತು. ಏನೋ ಈ ಥರ ಎಲ್ಲ ಅಂತೇಳ್ಬಿಟ್ಟು ಅಲ್ಲಿಂದ ನಾವು ಇದು ಯಾಕೋ ನೋಡಿ, ಇದು ಅಧಿಕಾರಿ ಜ್ಯೋತಿ ಅವರ ಮಾತು. ಮೊದಲನಾಗಿ ಆ ಸ್ಪಾಟ್ಗೆ ಹೋದಂಥ ಸಂದರ್ಭದಲ್ಲಿ ಲಾರಿ ಹರಿಸ್ಬಿಡ ಅವ್ರ ಮೇಲೆ ಅಂತೇಳಿ ಬೆದರಿಕೆ ಆಗ್ತಾರಂತೆ. ಇವರು ಎದುರ್ಕೊಂಡ್ಬಿಡ್ತಾರೆ ಅಧಿಕಾರಿಗಳು ಪಾಪ. ಮತ್ತೆ ಹೌದು, ಹೆದರಿಕೆ ಆಗೇ ಆಗುತ್ತೆ. ಅವರಷ್ಟು ಜನ ಲಾರಿ ಹರಿಸ್ಬಿಡು ಅಂತ ಹೇಳಿದ್ರೆ ಹೆದರಿಕೆ ಆಗೇ ಆಗುತ್ತೆ. ಆಮೇಲೆ ಆತ ನೋಡಿ, ಬಸವೇಶ್ ಬೆಂಬಲಿಗ ಆತ, ಅಲ್ಲಿ ನೋಡ್ತಾ ಇದ್ದಾರಲ್ಲ, ಕಾಲ್ ಮಾಡಿ ಕೊಟ್ಟಾಗ ಹಿಂಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡೋದು. ಹೇಳ್ದಲ್ಲ, ಸಚಿವೆಗೆ ಅಪಮಾನವಾದಾಗ ಶೀಘ್ರವೇ ಕ್ರಮ ತೆಗೆದುಕೊಂಡ್ರಲ್ಲ, ಈಗ ಏನು ಮಾಡ್ತಾರೆ?